Hi, ಹೇಗಿದ್ದೀರಾ? I'm fine. You are fine? Yes. Yes, good. Hi. ಇವಾಗ ನಾವು ಬಿಗ್ ಬಾಸ್ ಟೂರ್ ಎಂಟರ್ ಆಗ್ತಾ ಇದ್ದೀವಿ, ಬನ್ನಿ ನೋಡೋಣ. ಸಮಸ್ತ ಕನ್ನಡಿಗ ಜನತೆಗೆ ಬಿಗ್ ಬಾಸ್ ಟೂರ್ಗೆ ಸ್ವಾಗತ. ನಾನು ಸಂಕೇತ್, ಇವತ್ತಿನ ಬಿಗ್ ಬಾಸ್ ಟೂರ್ ಗೈಡ್. ಬನ್ನಿ ಹೋಗೋಣ. ಇದುವೇ ಬಿಗ್ ಬಾಸ್ ಮನೆಯ ಲಿವಿಂಗ್ ಏರಿಯಾ. ಈಗ ನೋಡ್ತಾ ಇರೋದಲ್ಲಿ ಬಿಗ್ ಬಾಸ್ ಲೈವ್. ಈ ಲಿವಿಂಗ್ ಏರಿಯಾದಲ್ಲೇ ಕೂತ್ಕೊಂಡು ನಾನು ಈ ಕರೆಂಟ್ ಟೈಮಲ್ಲಿ ಏನು ನಡೀತಾ ಇದೆ ಅಂತ ಈ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀನಿ. ಇದುವೇ ಬಿಗ್ ಬಾಸ್ ಟೂರಿನ ಬೆಡ್ರೂಮ್. ಈ ಏರಿಯಾದಲ್ಲಿ ನಿದ್ದೆ ಮಾಡ್ಬೋದು. ಬೆಳಿಗ್ಗೆ ಎದ್ದ ತಕ್ಷಣ ಪೇಂಟಿಂಗ್ ನೋಡಿ ಒಂದು ಸ್ವಲ್ಪ ಮೈಂಡ್ನ ಚೇಂಜ್ ಮಾಡಿಕೊಂಡು ಒಂದು ಒಳ್ಳೆ ದಿನಕ್ಕೆ ರೆಡಿ ಆಗ್ಬೋದು. ಇಲ್ಲಿ ಕಾಣ್ತಿರೋ ಈ ಮುಖವಾಡಗಳ ಆಟನೇ ಬಿಗ್ ಬಾಸ್. ಇಲ್ಲಿ ವಿನ್ನರ್ ಆಗೋದು ಯಾರು ಅಂತ ಹೇಳಿದ್ರೆ, ಯಾರು ಎಷ್ಟು ಬೇಗ ಮುಖವನ್ನ ಬದಲಾಯಿಸ್ತಾರೋ ಅವರಲ್ಲ. ಒಂದೇ ಮುಖ ಇಟ್ಕೊಂಡು ಬೇರೆಯವರಿಗೆ ಮುಖವಾಡನ ಬದಲಾಯಿಸ್ತಾ ಇದ್ದೀನಿ ಅಂತ ನಂಬಿಸೋರೇ ಗೆಲ್ಲೋರು. ಇಲ್ಲಿಂದ ಹೋದ್ರೆ ಇವಾಗ ಗ್ಯಾಲರಿಗೆ ಎಂಟ್ರಿ ಸಿಗುತ್ತೆ. ಗ್ಯಾಲರಿಯಲ್ಲಿ ಹೋಗಿ ನಾನು ನೋಡ್ಕೊಂಡ್ ಬರ್ತೀನಿ, ಬಟ್ ವಿಡಿಯೋ ಇಲ್ಲಿ ಅಲೌಡ್ ಇಲ್ಲ. ಬಿಗ್ ಬಾಸ್ ಈಗ ಒಂದೇ ವಾರ ಬಂದು ನಿಂತಿದೆ. ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಬಿಗ್ ಬಾಸ್ ಬಗ್ಗೆ? ನಾವು ಯಾರು ಕಲ್ತಾರಲ್ಲ ಕ್ಯೂರಿಯಾಸಿಟಿ ಅದ. ತುಂಬಾ ನಮಗೆ ಆನಂದ ಬರುತ್ತೆ. ನವೀನ್ ಅಥವಾ ಧನರಾಜ್. ನವೀನ್ ಮತ್ತೆ ಸುದೀಪ್ ಸರ್ ಅವರ ಹೋಸ್ಟಿಂಗ್ ಹೇಗೆ ಮಾಡ್ತಾರೆ ಅಂತ ಒಳ್ಳೆಯದು. ಅವ್ರು ಬಿಟ್ರೆ ಬೇರೆ ಯಾರಾದ್ರೂ ಮಾಡ್ಬೋದಾ ಕನ್ನಡ ಇಂಡಸ್ಟ್ರಿದವರು? ಅವರಷ್ಟು ಚಲೋ ಮಾಡಕ್ಕಾಗಲ್ಲ. ಅಂದ್ರೆ ಬಿಗ್ ಬಾಸ್ ಇಂದ ನಾವು ಮನೆಯೊಳಗೂ ತಿಳ್ಕೋ ವಿಷಯ ಇತ್ತು, ಅದು ಸತ್ಯ. ಈಗ ಒಬ್ಬ ವ್ಯಕ್ತಿಗೆ ಅವ್ರು ಹೇಳ್ತಿರ್ತಾರಲ್ಲ, ಆ ವ್ಯಕ್ತಿ ನಾವು ಮನೆಯೊಳಗೆ ಏನಾದ್ರು ತಪ್ಪು ಮಾಡಿದ್ರೆ ನಾವು ಅಳವಡಿಸೋದು ಮಾತಿರ್ತಾವ. ಬಿಗ್ ಬಾಸ್ ತುಂಬಾ ಇದ್ದಾರೆ. ಈಗ ನಾವು ಮನೆಯೊಳಗೆ ಬಂದಿದ್ದು ಬಿಗ್ ಬಾಸ್ ಅಂದ್ರೆ ಮನೆ ಇದ್ದಾರೆ. ಮನೆಯೊಳಗೆ ಯಾರು ತಪ್ಪು ಮಾಡ್ತೇವಲ್ಲ ಅದನ್ನ ಅವ್ರು ಹೇಳ್ತಾರೆ. ಒಬ್ಬರ ಮೇಲೆ ಸೇಡು ಸಿಟ್ಟು ಇರ್ತದಲ್ಲ, ಅದನ್ನ ನಾವು ಮನೆಯೊಳಗೂ ತಿಳ್ಕೊಳ್ಳೋಂತ ಮಾತಿರ್ತೀವಿ. ಸುದೀಪ್ ಸರ್ ಕಲಿಯೋದು ಇಲ್ಲ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಯಾಕೆ I season ಧನರಾಜ್ ಹೇಳ್ಬೋದು, ಬಟ್ ಐ ರಿಲೇಟ್ ದಿಸ್ ಬಿಗ್ ಬಾಸ್ ಸೀಸನ್ 5. ಐ ರಿಲೇಟ್ ಎವ್ರಿವನ್, ಎಲ್ಲರೂ ನನಗೆ ತುಂಬ ಇಷ್ಟ. ಈ ಸೀಸನ್ ಅಲ್ಲಿ ಧನರಾಜ್ ಐ ವಿಶ್ ಪ್ರಥಮನೇ ನಾನು ಈ ಸೀಸನ್ ಶಶಿನೇ ಗೊತ್ತಾಗಬೇಕು, ಯಾಕಂದ್ರೆ ನಾವು always Dhanraj. ಬಿಗ್ ಬಾಸ್ ಸೀಸನ್ 6 ಅಲ್ಲಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ನಮ್ಮ ಫೇವ್ರೇಟ್ ಅಂದರೆ ಆ್ಯಂಡಿ. ಅವ್ರಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ನೀವು ಚೆನ್ನಾಗಿ ಆಡ್ತಿದ್ದೀರಾ, ಇದೇ ರೀತಿ ಆಡಿ ನ್ಯಾಚುರಲ್ ಆಗಿ ಇದೆ ನಿಮ್ಮದು ಇದೆಲ್ಲ. ಸೊ ಒಂದೇ ಹೇಳ್ತೀನಿ, ಆಲ್ ದಿ ಬೆಸ್ಟ್ ಆಗಿ. ಲಿಖಿತ್ ಬಾರೋ, ಬಾಪ ಕುತ್ಕೋಬಾ. ಇಷ್ಟೊತ್ತವರೆಗೂ ವಿಡಿಯೋ ಎಲ್ಲ ತೆಗ್ದೆ ನೀನು. ಹೇಳೋ ಕ್ಯಾಮ್ರಾ ಅಲ್ಲೇ ಇದೆ. ಹಾಯ್ ಹೇಳು ಎಲ್ಲರಿಗೂ. ಇವನು ಲಿಖಿತ್ ಈಸ್ ಮೈ ವೆರಿ ಕ್ಲೋಸ್ ಫ್ರೆಂಡ್. ಇವಾಗ ಈ ಬಿಗ್ ಬಾಸ್ ಟೂರ್ದು ಶೂಟ್ ಮಾಡಿರೋದು ಇವನೇ. ಜೊತೆಗೆ ಫಿಲ್ಮ್ ಅಕಾಡೆಮಿಲಿ ನನ್ನ ಜೊತೆ ಕಲಿತಾ ಇದ್ದಾನೆ. ಈಸ್ ಮೋರ್ ಇಂಟ್ರೆಸ್ಟೆಡ್ ಇನ್ ಸಿನಿಮಾಟೋಗ್ರಫಿ. ಜೊತೆಗೆ ಹಿ ಹ್ಯಾಸ್ ಆ್ಯಕ್ಟಿಂಗ್. ಎಸ್, ಆ್ಯಕ್ಟಿಂಗಲ್ಲಿ ಸ್ಕಿಲ್ಸೂ ಇದೆ. ನಂದು ಲಾಸ್ಟ್ ಒನ್ ಶಾರ್ಟ್ ಮೂವಿಲಿ ಹಿ ವಾಸ್ ಆಲ್ಸೋ ಪಾರ್ಟ್ ಆಫ್ ದ ಕಾಸ್ಟ್. ಕಿಚನ್ ಟೈಮ್ ವಿತ್ ಸುದೀಪ್ ಅಂತಾರ. ನಾವಿಲ್ಲಿ ಕಿಚನ್ ಟೈಮ್ ಸಂಕೇತ್ ಕರೆಕ್ಟಾಗಿರೋದು ಹೇಳ್ಬೇಕು. ಇನ್ನೂ ಮಾಡೋದು ಸಾಕಷ್ಟು ಇದೆ, ಮಾಡ್ತಾನೆ ಇರ್ತೀವಿ. ನಮಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು. ಅಯ್ಯ ಅವ್ನು ಹೇಳಿದ್ ಕೇಳ್ರಪ್ಪ, ನಾವು ಸಾಕಷ್ಟು ಮಾಡ್ತೀವಿ. ಇವಾಗ ತಾನೇ ಶುರು ಹಚ್ಕೊಂಡಿದ್ದೀವಿ ನಾವು. ಹೋಗ್ತಾ ಹೋಗ್ತಾ ಇನ್ನೂ ದೊಡ್ಡದಾಗಿ ಭರ್ಜರಿಯಾಗಿ ವಿಡಿಯೋಸ್ ಮಾಡ್ತಾ ಇರ್ತೀವಿ.
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದನ್ನ ಮಾತ್ರ ಮರಿಬೇಡಿ, ಸಬ್ಸ್ಕ್ರೈಬ್. ಸೊ ಫ್ರೆಂಡ್ಸ್, ಇವಾಗ ನೀವು ನನ್ನ ಜೊತೆ ಟೂರ್ ಮಾಡಿರೋದು ಬಿಗ್ ಬಾಸ್ ಕನ್ನಡ ಇನ್ನೋವೇಟಿವ್ ಫಿಲ್ಮ್ ಸಿಟಿ ಕಡೆಯಿಂದ ಟೂರ್. ಸೊ ಇವಾಗ ನೀವು ನೋಡಿದ್ರಲ್ಲ ಹೇಗೆ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಜನರು ಬದುಕ್ತಾರೆ, ಹಾಗೆ ನೀವು ಕೂಡ ಇಲ್ಲಿ ಬಂದು ಅದನ್ನು ಒಂದು ದಿನಕ್ಕೆ ಎಕ್ಸ್ಪೀರಿಯನ್ಸ್ ಮಾಡಿ ವಾಪಸ್ ಹೋಗುವಂಥ ಅವಕಾಶ ಇನ್ನೋವೇಟಿವ್ ಫಿಲ್ಮ್ ಸಿಟಿ ನಿಮಗೆ ಕೊಡ್ತಾ ಇದೆ. ಸೊ ಪ್ಲೀಸ್ ಬನ್ನಿ, ಬಂದು ಎಂಜಾಯ್ ಮಾಡಿ. ನಮಸ್ಕಾರ. ಹೌದು ಸ್ವಾಮಿ.